ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು CR ಕನ್ನಡ ಬ್ಲಾಗ್ಸ್. ನಮ್ಮ ಇವತ್ತಿನ ಪ್ರಯಾಣ ಬಂದು ಚಿತ್ರಾವತಿ ಡ್ಯಾಮ್. ಇದು ನಮ್ಮ ಬಾಗೇಪಲ್ಲಿಯ ಪ್ರಮುಖವಾದ ಸ್ಥಳಗಳಲ್ಲಿ ಇದೊಂದು. ಚಿತ್ರಾವತಿ ಡ್ಯಾಮ್ ನಮಗೆ ಒಂದು ಹಳೆಯದಾದ ಡ್ಯಾಮ್ ಆಗಿದ್ದು ಇದು ಬಾಗೇಪಲ್ಲಿಯಿಂದ 8 ಕಿಲೋಮೀಟರ್ ಆಗುತ್ತೆ. ನೀವು ಬೆಂಗಳೂರಿನಿಂದ ಬಾಗೇಪಲ್ಲಿಗೆ ಬಾಗೇಪಲ್ಲಿಯ 8 ಕಿಲೋಮೀಟರ್ ಹಿಂದೆ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ. ಈ ಡ್ಯಾಮ್ಗೆ ನಿಮಗೆ ಹೋಗುವುದು ಒಂದು ಅದ್ಭುತವಾದ ಅನುಭವ ಆಗುತ್ತೆ. ಅಲ್ಲಿ ಹೋಗುವಾಗ ಇದಾದ ಕಟ್ಟೆ ಮೇಲೆ ಹೋಗ್ಬೇಕಾಗುತ್ತೆ. ರೋಡ್ ಏನು ಅಷ್ಟೊಂದು ಸರಿ ಇಲ್ಲ, ಆದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋದೆ. ಇದು ಆ ಕಡೆ ನೀರು, ಈ ಕಡೆ ಒಂದು ಕೃಷಿ ಭೂಮಿ, ಮತ್ತೆ ಸನ್ರೈಸ್ ಬೆಳಗ್ಗೆನೆ ಒಳ್ಳೆ ಅನುಭವ ಮಾತ್ರ ಇಲ್ಲಿ. ನೀವು ಒಂದು ಮಾರ್ನಿಂಗ್ ರೈಡ್ ಅಂತ ಬ್ಯಾಂಗ್ಳೂರಿಂದ ಈ ಸ್ಥಳಕ್ಕೆ ನೀವು ಬರ್ಬೋದು. ಈ ಡ್ಯಾಮ್ ಹತ್ರ ನೋಡ್ಬೋದು. ಇವಾಗ ನಾನು ಹೋದಾಗ ಈ ಡ್ಯಾಮ್ ನಲ್ಲಿ ನಮಗೆ ಒಂದು 3/4% ಅಷ್ಟು ನೀರಿತ್ತು. ಈ ಡ್ಯಾಮ್ ತುಂಬಿ ಹರಿದ್ರೆ ಇದಂತೂ ಅದ್ಭುತವಾದ ಸನ್ನಿವೇಶ. ನೋಡಿ, ಇಲ್ಲಿ ನೇಚರ್ ಮಧ್ಯೆ ಈ ಡ್ಯಾಮ್ ನ ಕಟ್ಟಿದ್ದಾರೆ. ಈ ಡ್ಯಾಮ್ ಒಂದು 3/4 ಭಾಗ ಇದೆ. ಸ್ವಲ್ಪ ನೀರು ಬಂದ್ರೆ ಈ ಡ್ಯಾಮ್ ತುಂಬಿ ಹರಿಯೋಗುತ್ತೆ. ಆವಾಗಂತೂ ನೋಡೋಕ್ಕೆ ಅದ್ಭುತವಾಗಿರುತ್ತೆ. ನಾವು ಯಾವಾಗಾದ್ರೂ ಬಾಗೇಪಲ್ಲಿಗೆ ಹೋದಾಗ ಈ ಪ್ಲೇಸ್ ನೀವು ಮರೀದೇನೆ ವಿಸಿಟ್ ಮಾಡಿ ನಿಮಗೆ ಒಂದು ಒಳ್ಳೆಯ ಅನುಭವ ಆಗುತ್ತೆ. ನಿಮಗೆ ಬ್ರೇಕ್ಫಾಸ್ಟ್ ರೈಡ್ ಅಥವಾ ಮಾರ್ನಿಂಗ್ ರೈಡ್ ಅಂತ ಏನಾದರೂ ಬೇಕು ಬೆಂಗಳೂರಿಂದ ಅಂದರೆ ಇಲ್ಲಿಂದ ನಿಮಗೆ ವಿತಿನ್ 2 ಅವರಲ್ಲಿ ನೀವು ಬಂದ್ಬಿಟ್ಟು ರೀಚ್ ಆಗ್ಬೋದು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಳ್ಳೆ ಪರಿಸರವನ್ನು ನೀವು ಎಂಜಾಯ್ ಮಾಡ್ಬೋದು. ತಾಲೂಕು ಇಲ್ಲಿಂದನೇ ಬಾಗೇಪಲ್ಲಿ ಮತ್ತು ಗುಡಿಮಂಡ್ಲ ತಾಲೂಕಿಗೆ 128 ಹಳ್ಳಿಗಳಿಗೆ ನೀರು ಇಲ್ಲಿಂದನೇ ಸರಬರಾಜು ಆಗುತ್ತೆ. ಇದೊಂದು ನಮ್ಮ ಹೆಮ್ಮೆಯ ಡ್ಯಾಮ್ ಆಗಿದ್ದು ಬಾಗೇಪಲ್ಲಿ ಗುಡಿಮಂಡ್ಲಗೆ ನಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಹೋಗಿ ವಿಸಿಟ್ ಮಾಡಿಕೊಂಡು ನಾನು ಎಂಜಾಯ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಸೊ ನೀವು ಈ ಕಡೆ ಏನಾದರೂ ಬಂದರೆ ಈ ಜಾಗನ ಮಿಸ್ ಮಾಡದೆ ಹೋಗಿ ನೋಡ್ಕೊಂಡು ಬನ್ನಿ. ಮತ್ತೆ ಸಿಗೋಣ.